ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತು ನಾನು ದೋಸೆ ಮಾಡೋದನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಅಂದರೆ, ಮನೆಯಲ್ಲಿ ಎಲ್ಲರೂ ದೋಸೆ ಮಾಡ್ತೀರಾ, ಆದರೆ ನಾನು ಮಾಡೋ ದೋಸೆಯಲ್ಲಿ ಸ್ವಲ್ಪ ತುಂಬ ಒಳ್ಳೆಯ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಅದೇನು ಅಂತ ನೀವೇನು ಹೋಗ್ತಾ ನೋಡಿ. ಇದು ಒಂದು ರೀತಿ ಹೋಟ್ಲಲ್ಲಿ ಹಾಗೆ ಇದೇನು ಬೆಂಗಳೂರು ವಿದ್ಯಾರ್ಥಿ ಭವನ ದೋಸೆ ಅಂತಾರಲ್ಲ, ಆ ರೀತಿಯಾಗಿ ಬರುತ್ತೆ. ಅದು ಹೇಗೆ ಏನು ಅನ್ನೋದನ್ನು ನಾನು ವಿವರಿಸ್ತೀನಿ. ಏಕೆಂದರೆ ಮನೆಯಲ್ಲಿ ಎಲ್ಲರೂ ಮಾಮೂಲಾಗಿ ಮಾಡೋದು, ಆದರೆ ಇದು ಒಂದು ಬೇರೆ ರೀತಿಯಾಗಿದೆ. ಎಲ್ಲರೂ ದಯವಿಟ್ಟು ಟ್ರೈ ಮಾಡಿ, ಏನು ಅನ್ನೋದು ಇದರಲ್ಲಿ ಏನು ಹೊಸದಿದೆ ಅನ್ನೋದನ್ನು ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಇದು ನಿಮಗೆ ಚಂದ ಅನಿಸಿದರೆ ತಿಳಿಸಿ ಎಲ್ಲರಿಗೂ. ಹಾಗೆ ಇದು ದೋಸೆ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಆದರೆ ಇದು ಈ ರೀತಿ ಬರಬೇಕಂದ್ರೆ ಏನು ಮಾಡಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅಡುಗೆ ಮನೆ ಸ್ವಲ್ಪ ತುಂಬ ಚಿಕ್ಕದಿದೆ, ಹಾಗಾಗಿ ಸ್ವಲ್ಪ ಅಡಚಣೆ ಆಗ್ತಾಯಿದೆ. ಇದು ನನ್ನ ಹಿಟ್ಟು ನೋಡಿ, ನಾನು ರುಬ್ಬಿಟ್ಟಿರೋ ಹಿಟ್ಟು. ಈಗ ಮುಂಜಾನೆ ನಾಷ್ಟಕ್ಕೋಸ್ಕರ ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟಿದ್ದೆ. ಈಗ ನಮ್ಮ ಚಾನಲ್ಗೋಸ್ಕರ ಮಾಡ್ತಾಯಿದ್ದೀನಿ. ಎಲ್ಲರೂ ದೋಸೆ ಮಾಡ್ತಾರೆ, ಆದರೆ ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೀವೇ ಸ್ವತಃ ನೋಡಿ ನನ್ನನ್ನು ಏನಂತೀರ, ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಯಾಕಂದರೆ ನಾನು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ, ಆದರೆ ಈ ಥರ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರೂ ಆಗಲಿಲ್ಲ. ಆದರೆ ಈಗ ಅದು ಸಾಧ್ಯ ಆಗಿದೆ. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹೀಗೆ ದೋಸೆ ಹಾಕಿದ ಮೇಲೆ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆನ ನಮಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕೊಳ್ಳಿ. ದೋಸೆ ಎಲ್ಲ ಕಡೆನೂ ಬೇಯ್ತಾಗಿರಲಿ. ಈಗ ಸಾಕು, ನಮ್ಮ ದೋಸೆ ರೆಡಿಯಾಗಿದೆ. ಸಾರಿ ವೀಕ್ಷಕರೇ, ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಒಂದು ಕೈಯಲ್ಲಿ ದೋಸೆ ಎಬ್ಸಕ್ಕೆ ಹೋದೆ, ಅದು ಆಗಲಿಲ್ಲ. ಈಗ ಎರಡು ಕೈಯಿಂದ ಬಳಸ್ಕೊಂಡು ದೋಸೆನ ತೆಗಿತೀನಿ ನೋಡಿ. ಈ ರೀತಿ ಎಲ್ಲ ಕಡೆನೂ ಎಣ್ಣೆ ಹಾಕ್ಕೊಂಡು ಈಗ ನೋಡಿ, ಈಗ ದೋಸೆ
ನೋಡಿ ಈ ರೀತಿ ತಗೊಳ್ಳಿ. ಇದು ಅಂದರೆ ಈ ರೀತಿ ಆಗೋದಕ್ಕೂ ಮತ್ತು ಇನ್ನೊಂದು ತವ ಇದೆ, ಅದ್ರ ಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ. ಈಗ ನಾನು ಇದು ಮೊದಲು ಮಾಡಿರೋ ದೋಸೆ ನೋಡಿ, ತುಂಬ ಕ್ರಂಚಿಯಾಗಿದೆ. ಕೈಯಲ್ಲಿ ಮುಟ್ಟಿದ್ರೆ ಈ ರೀತಿ ಸ್ಮ್ಯಾಶ್ ಆಗುತ್ತೆ. ಈಗ ಈ ತವಕ್ಕೂ ಆ ತವಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಆಮೇಲೆ. ಇದು ಸ್ವಲ್ಪ ಕಾಯಿಲಿ. ಇದು ಈ ತವ ಏನಂದರೆ ಇದು ಬರೀ ದೋಸೆಗೆ ಮಾತ್ರ ಉಪಯೋಗಿಸಿರೋ ತವ ಇದು. ಈಗ ಈ ತವ ಇದರಲ್ಲಿ ನಾನು ಚಪಾತಿ ಹಾಗೂ ದೋಸೆ ಎರಡನ್ನೂ ಮಾಡ್ತೀನಿ. ಇದಕ್ಕೂ ಅದಕ್ಕೂ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ನೀವು ನೋಡ್ಕೊಳ್ಳಿ. ಈಗ ನೋಡಿ ವೀಕ್ಷಕರೇ, ಎಷ್ಟು ಕಲರ್ಫುಲ್ಲಾಗಿ ಬ್ರೌನಿಶ್ ಆಗಿ ಬಂದಿದೆ ಈ ದೋಸೆ. ಇದು ಮಾಡೋದಕ್ಕೆ ಎಲ್ಲರೂ ಮಾಡೋ ರೀತಿ ವಿಧಾನ ಒಂದೇ, ಬೇರೆ ಏನೂ ಇಲ್ಲ. ಇದರಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಮೇನಾಗಿ ಒಂದು ಹಿಟ್ಟು ಸರಿ ಇರಬೇಕು, ಆಮೇಲೆ ತವನ್ನು ಅದು ಮೇನ್ ಪಾಯಿಂಟ್ ಆಗುತ್ತೆ ನೋಡಿ. ಈ ತವ ನಾನು ಬೇಡ ಅಂತ ಬಿಸಾಡಿದ್ದಂಥ ತವ ಇದು. ಯಾಕಂದರೆ ಇದರಲ್ಲಿ ದೋಸೆ ಮಾಡ್ತಿದ್ದೆ, ದೋಸೆ ಮಾಡೋಕ್ಕೋಸ್ಕರನ ತೊಗೊಂಡಿದ್ದೆ. ಆದರೆ ಇದರಲ್ಲಿ ದೋಸೆ ಬರ್ತಾಗಿಲ್ಲ ಅಂತ ಇದನ್ನು ತೆಗೆದಿಟ್ಟು ನಂತರ ಇದರಲ್ಲಿ ವೇಸ್ಟ್ ಯಾಕೆ ಮಾಡೋದಪ್ಪ ಅಂತ ಹೇಳಿ ನಾವು ಇದರಲ್ಲಿ ಚಪಾತಿ ಮಾಡೋಕ್ಕೆ ಶುರು ಮಾಡಿದೆ. ಚಪಾತಿ ಅಂದರೆ ಒಂದು ಆಲ್ಮೋಸ್ಟ್ 2-3 ತಿಂಗಳು ಇದರಲ್ಲಿ ಚಪಾತಿ ಮಾಡಿದ್ದೀನಿ. ಅದಾದಮೇಲೆ ಒಂದು ದಿವಸ ನೋಡಬೇಕು ಅಂತ ಇದರಲ್ಲಿ ದೋಸೆ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಈ ರೀತಿ ದೋಸೆ ಬರೋಕ್ಕೆ ಶುರುವಾಯಿತು. ಹೇಗಪ್ಪ ಅಂದರೆ ಈ ತವಾದಲ್ಲಿ ಚಪಾತಿ ಮಾಡಿ 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 ಅದೊಂದು ರೀತಿ ಎಣ್ಣೆ ಎಲ್ಲ ತವಾಗೆ ಹೀರ್ಕೊಂಡಿರುತ್ತೆ. ಹಾಗಾಗಿ ಅದರಿಂದ ದೋಸೆಗಳು ಈ ಥರ ಬರುತ್ತೆ. ಮೊದಲಾದರೆ ದೋಸೆನೇ ಏಳ್ತಾಗಿಲ್ಲ ಅಂತ ಬಿಟ್ಟುಬಿಟ್ಟಿದ್ದೆ ಇದನ್ನು. ಈಗ ನಾನು ನಿಮಗೇನು ಸಜೆಸ್ಟ್ ಮಾಡೋದಂದರೆ
ನಿಮ್ಮ ಮನೆಯಲ್ಲಿ ಈ ಥರ ಬೇಡ ಅಂತ ಬಿಸಾಡಿದ ತವಗಳಿರ್ತವೆ, ಅದನ್ನು ಈ ರೀತಿ ಅದರಲ್ಲಿ ದಿನ ಚಪಾತಿ ಮಾಡಿ ನಂತರ ದೋಸೆ ಮಾಡಿ, ಈ ರೀತಿ ದೋಸೆ ಬರುತ್ತೆ. ಇಲ್ಲಾಂದರೆ ನೀವೇ ಒಂದು ಐರನ್ ತವಾನು ಯಾವುದಾದ್ರೂ ತೊಗೊಂಡಿದ್ರೆ, ನಾನ್ ಸ್ಟಿಕ್ ತವ ಆದರೆ ತುಂಬ ರಿಚಾಗಿರುತ್ತೆ. ಈ ರೀತಿ ಸಾದಾ ತವನೇ ಆದರೆ ಐರನ್ ತವ ತೊಗೊಂಡು ಅದನ್ನು ಚಪಾತಿ ಹಾಗೂ ದೋಸೆ ಎರಡಕ್ಕೂ ಉಪಯೋಗ ಮಾಡಬೇಕು. ಮೊದಲು ಹೊಸದಾಗಿತ್ತಂದರೆ ಒಂದು ತಿಂಗಳವರೆಗಾದರೂ ಕಂಟಿನ್ಯೂ ಅದರಲ್ಲಿ ಚಪಾತಿನೇ ಮಾಡಬೇಕು. ಅದು ತವ ಪೂರ್ತಿಯಾಗಿ ಎಣ್ಣೆನ ಹೀರ್ಕೊಂಡು ಅದರಲ್ಲಿ ಎಣ್ಣೆ ಅಂಶ ಕೂತೈತಂದರೆ ಅದು ತಾನಾಗೆ ದೋಸೆಗಳು ಚಕ್ಕ ಅಂತ ಎಳಕ್ಕೆ ಶುರುವಾಗುತ್ತೆ. ಆವಾಗ ಈ ರೀತಿ ದೋಸೆಗಳು ಬರುತ್ತೆ ನಮಗೆ. ಅದಕ್ಕಾಗಿ ನಾನು ಸಜೆಸ್ಟ್ ಮಾಡೋದಂದರೆ ತವಾನೇ ಮೇನ್ ಇಂಪಾರ್ಟೆಂಟ್. ಸೆಕೆಂಡ್ ಹಿಟ್ಟಂದರೆ ಇದು ಹಿಟ್ಟು ಉಕ್ಕು ಬರಬೇಕು, ಅಂದರೆ ಹಗುರ ಆಗಬೇಕಂತಾರಲ್ಲ ಆ ರೀತಿ ಉಕ್ಕು ಬರಬೇಕು. ಹಿಟ್ಟು ಹಗುರ ಆಗಿಲ್ಲ ಅಥವಾ ಉಕ್ಕು ಬರಲಿಲ್ಲ ಅಂದರೆ ದೋಸೆ ಸರಿಯಾಗಿ ಬರೋದಿಲ್ಲ. ಇದು ಮೇನ್ ಪಾಯಿಂಟು. ಹಿಟ್ಟು ಉಕ್ಕು ಬರೋದಕ್ಕೆ ಏನು ಮಾಡಬೇಕಪ್ಪ, ಒಂದೊಂದು ಟೈಮಲ್ಲಿ ಅಥವಾ ಮಳೆಗಾಲ ಚಳಿಗಾಲದಲ್ಲಿ ಹಿಟ್ಟು ಉಕ್ಕು ಬರೋದಿಲ್ಲ. ಆವಾಗ ನಾವು ಹಿಟ್ಟು ಉಕ್ಕು ಬಂದಿಲ್ಲ ಅಂತೇಳಿ ಹಾಗೆ ಮಾಡೋಕ್ಕೆ ಹೋದರೆ ನಮ್ಮ ದೋಸೆ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನು ಬೇಕಿದ್ರೆ ಸ್ವಲ್ಪ ಸೇರಿಸ್ಕೋಬೋದು. ಸೇರಿಸ್ಕೊಂಡು 1 ಅವರ್ ಬಿಟ್ಟು ಆಮೇಲೆ ದೋಸೆ ಮಾಡಿಕೊಂಡ್ರೆ ಸೇಮ್ ಇದೇ ಥರ ದೋಸೆಗಳು ಆಗುತ್ತವೆ. ನನಗೆ ಹೆಲ್ಪ್ ಮಾಡೋಕ್ಕೂ ಯಾರಿಲ್ಲ ಇಲ್ಲಿ, ಕ್ಯಾಮ್ರಾ ಹಿಡಿಯೋಕ್ಕಾಗಲಿ ಆ ಟ್ರಿಪೋರ್ಡಲ್ಲಿ ಟ್ರೈ ಮಾಡೋಕ್ಕೆ ಹೋದೆ, ಅದೇನೂ ಸರಿ ಆಗಲಿಲ್ಲ. ಅದಕ್ಕಾಗಿ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಇನ್ನೊಂದು ಕೈಯಲ್ಲಿ ಮಾಡಿ ತೋರ್ಸೋಕ್ಕೆ ಹೋದೆ. ಈ ರೀತಿ ಬರುತ್ತೆ. ಇದರಲ್ಲಿ ಯಾವ ಇದೆಲ್ಲ ಕೆಲವೊಬ್ರಿಗೆ ಬರ್ತಿರ್ಬೋದು, ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ನಿಮಗೂ ಬೇಕಾದರೆ ಮನೆಯಲ್ಲಿ ಈ ರೀತಿ ದೋಸೆಗಳನ್ನ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ ಯಾವ ರೀತಿ ಆಗಿದೆ ಅಂತ ನೋಡಿ. ಈ ರೀತಿ ದೋಸೆ ಬರುತ್ತೆ ಪರ್ಫೆಕ್ಟಾಗಿ. ಎಲ್ಲರೂ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ. ಇದು ನನ್ನ ನ್ಯೂ ಚಾನಲ್. ಇದನ್ನು ನೀವು ಅಪ್ರೋಚ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ನಾನು ಬರೀ ಅಡುಗೆ ಚಾನಲಲ್ಲಿ ಮಾತ್ರ ನಡೆಸ್ತಾ ಇಲ್ಲ. ಇದು ಬ್ಲೌಸ್ಗಳನ್ನು ಹೊಲಿತೀನಿ. ಯಾವುದಾದ್ರೂ ಬ್ಲೌಸ್ ಕರಪ್ಷನ್ನು ಏನಾದರೂ ಅದರಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇದ್ದರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.